ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ. ನಾವು ಇವತ್ತಿನ ವಿಡಿಯೋದೊಳಗೆ ಒಂದು ಸಣ್ಣ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅದ್ಯಾವುದಪ್ಪ ಅಂದ್ರೆ ಕರ್ನಾಟಕ ಬಜೆಟ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಯಾಕಪ್ಪ ಅಂದ್ರೆ ಮಾರ್ಚ್ 6ನೇ ತಾರೀಕು ನಮ್ಮ ಕರ್ನಾಟಕದ ಹಣಕಾಸು ಸಚಿವರಾದಂಥ ಪ್ರಸ್ತುತ ಯಾರಿದ್ದಾರೆ ಸಿದ್ದರಾಮಯ್ಯನವರು ಕರ್ನಾಟಕದ ಬಜೆಟನ್ನು ಮಾರ್ಚ್ 6ನೇ ತಾರೀಕು ಮಂಡನೆ ಮಾಡಿದ್ದಾರೆ. ಈ ಬಜೆಟ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಇವತ್ತಿನ ವಿಡಿಯೋದೊಳಗೆ ತಿಳ್ಕೊತ ಹೋಗೋಣ. ಯಾವ ರೀತಿಯಪ್ಪ ಅಂದ್ರೆ ಈ ವರ್ಷದ ಬಜೆಟ್ ಗಾತ್ರ ಎಷ್ಟಿದೆ ಅಂದರೆ ಈ ವರ್ಷದ ಬಜೆಟ್ ಗಾತ್ರ ಒಟ್ಟು ಎಷ್ಟಿದೆ ಅಂತ ಅರ್ಥ. ಮತ್ತು ಈ ಬಜೆಟ್ಗೆ ಒಟ್ಟು ಆದಾಯ ಯಾವ ಮೂಲಗಳಿಂದ ಸಂಗ್ರಹ ಆಗಿದೆ ಅಂತ ತಿಳ್ಕೊಂತ ಹೋಗೋಣ. ಅಂದರೆ ಅದು ಕಂದಾಯ ಮೂಲ ಆಗಿರ್ಬೋದು ಅಥವಾ ಬಂಡವಾಳ ಮೂಲ ಆಗಿರ್ಬೋದು. ಯಾವ ರೀತಿಯಾಗಿ ಸಂಗ್ರಹವಾಗಿದೆ ಮತ್ತು ಈ ವರ್ಷದ ನಮ್ಮ ಬಜೆಟ್ಗೆ ವಿತ್ತೀಯ ಕೊರತೆ ಎಷ್ಟು ಕಂಡು ಬರ್ತದ. ವಿತ್ತೀಯ ಕೊರತೆ ಅಂದರೆ ಫಿಸಿಕಲ್ ಡೆಫಿಸಿಟ್ ಅಂದರೆ ಸಾಲವನ್ನು ತಂದಿರುವುದು ಎಷ್ಟು ತೊಗೊಂಬಂದಿದ್ದಾರೆ. ಈ ರೀತಿಯಾಗಿ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲೇದಾಗಿ ಇಲ್ಲಿ ಬಜೆಟನ್ನು ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ಆ ರಾಜ್ಯದ ಹಣಕಾಸು ಸಚಿವರುಗಳು ಮಂಡನೆ ಮಾಡ್ತಾರೆ ಅಂತ ತಿಳ್ಕೊಂತ ಹೋಗೋಣ. ಸಂವಿಧಾನದ 200ನೇ ವಿಧಿ ನೋಡಿ ಸ್ನೇಹಿತರೆ, 200ನೇ ವಿಧಿಯ ಪ್ರಕಾರ ಆ ರಾಜ್ಯದ ಹಣಕಾಸು ಸಚಿವರುಗಳು ಪ್ರತಿ ವರ್ಷ ವಿಧಾನಸಭೆಯೊಳಗೆ ಮಂಡನೆ ಮಾಡ್ತಾ ಬರ್ತಾರ. ನೆಕ್ಸ್ಟ್ ಕೇಂದ್ರದ ಬಜೆಟನ್ನು ಸಂವಿಧಾನದ ಎಷ್ಟನೇ ವಿಧಿಯ ಪ್ರಕಾರ ಮಂಡನೆ ಮಾಡ್ತಾರೆ ಸ್ನೇಹಿತರೆ, ಎಲ್ಲರಿಗೂ ಗೊತ್ತೇ ಇರ್ತದ. ಸಂವಿಧಾನದ 112ನೇ ವಿಧಿಯ ಪ್ರಕಾರ ಕೇಂದ್ರದ ಹಣಕಾಸು ಸಚಿವರು ಯಾರಿರ್ತಾರ ಅವರು ಲೋಕಸಭೆಯೊಳಗೆ ಮಂಡನೆ ಮಾಡ್ತಾ ಬರ್ತಾರ ಫೆಬ್ರವರಿ ಮಂತ್ ಒಳಗೆ. ನೆಕ್ಸ್ಟು ನಮ್ಮ ಕರ್ನಾಟಕದ ಬಜೆಟ್ ಬಗ್ಗೆ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಈ ವರ್ಷದ ಬಜೆಟನ್ನು ಯಾರನ್ನ ಮಂಡನೆ ಮಾಡಿದ್ರು, ಹಣಕಾಸು ಸಚಿವರಾದಂಥ ಪ್ರಸ್ತುತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿದ ಸ್ನೇಹಿತರೆ. ಇವರು ಮಂಡನೆ ಮಾಡಿದ ಪ್ರಸ್ತುತ 17ನೇ ಬಜೆಟ್ ನೋಡಿ ಸ್ನೇಹಿತರೆ. ಇದು ಎಷ್ಟನೇದು, ವೃತ್ತಿ ಜೀವನದ 17ನೇ ಬಜೆಟನ್ನು ನಮ್ಮ ಸಿದ್ದರಾಮಯ್ಯನವರು ಮಾರ್ಚ್ 6ನೇ ತಾರೀಕು ಮಂಡನೆ ಮಾಡಿ ಒಂದು ಇತಿಹಾಸವನ್ನು ಬರೆದ ಸ್ನೇಹಿತರೆ. ಯಾಕಪ್ಪ ಅಂದ್ರೆ 1995 ಮೊದಲನೇ ಬಜೆಟನ್ನು ಇವರು ಅಂದಿನ ದೇವೇಗೌಡರ ಸರ್ಕಾರದೊಳಗೆ ಮಂಡನೆ ಮಾಡ್ತಾರೆ. ಅವಾಗ ಇವರು ಹಣಕಾಸು ಸಚಿವರು ಇರ್ತಾರೆ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ. ಪ್ರಸ್ತುತ ಈಗ ಇವರು ಮುಖ್ಯಮಂತ್ರಿ ಪ್ಲಸ್ ಹಣಕಾಸು ಮಂತ್ರಿಯಾಗಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಸ್ನೇಹಿತರೆ. ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡಿದ ಭಾರತ ದೇಶದಲ್ಲೇ ಒಬ್ಬ ಮುಖ್ಯಮಂತ್ರಿ ಅಂತ ಕೂಡ ಹೇಳ್ಬೋದು ಇವರನ್ನ. ಯಾಕಪ್ಪ ಅಂದ್ರೆ 17 ಬಜೆಟನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ಇವರು ಮಂಡನೆ ಮಾಡಿದ ನೋಡಿ ಸ್ನೇಹಿತರೆ. ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಹಣಕಾಸು ಸಚಿವರಾಗಿ ರಾಜ್ಯ ಬಜೆಟನ್ನು ಮಂಡನೆ ಮಾಡಿರ್ತಾರೆ. ನೆಕ್ಸ್ಟು ಈ ವರ್ಷದ ಒಟ್ಟು ಬಜೆಟ್ ಗಾತ್ರ ಎಷ್ಟಿದೆ ಅಂತ ತಿಳ್ಕೊತ ಹೋಗೋದಪ್ಪ ಅಂದ್ರೆ ನಮ್ಮ ರಾಜ್ಯದ್ದು 4,48,400 ಲಕ್ಷ ಕೋಟಿ ರೂಪಾಯಿ ಇದೆ ನೋಡಿ ಸ್ನೇಹಿತರೆ. ಎಷ್ಟು, 4.48 ಲಕ್ಷ ಕೋಟಿ ರೂಪಾಯಿ ಈ ವರ್ಷದ ನಮ್ಮ ಬಜೆಟ್ ಗಾತ್ರ. ನೆಕ್ಸ್ಟ್ ಇಲ್ಲೇ ಈ ಒಟ್ಟು ಬಜೆಟ್ಗೆ ಒಟ್ಟು ಆದಾಯ ಯಾವ ಮೂಲಗಳಿಂದ ಸಂಗ್ರಹವಾಗಿದೆ ಅಂತ ತಿಳ್ಕೊತ ಹೋಗೋದಾಗಿತ್ತಪ್ಪ ಅಂದ್ರೆ ಯಾವ ಮೂಲಗಳಿಂದ ಆದಾಯ ಸಂಗ್ರಹವಾಗ್ತದೆ, ಕಂದಾಯ ಮೂಲಗಳು. ಕಂದಾಯ ಮೂಲಗಳಿಂದ ಎಷ್ಟು ಆದಾಯ ಸಂಗ್ರಹವಾಗಿದೆ ಸ್ನೇಹಿತರೆ, 3,15,050 ಲಕ್ಷ ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ ನೋಡಿ ಸ್ನೇಹಿತರೆ. ಅಂದ್ರೆ ಕಂದಾಯ ಮೂಲಗಳಂದ್ರೆ ಯಾವ ಬರ್ತಪ್ಪ ಅಂದ್ರೆ GST ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, ಮತ್ತು ಅಬಕಾರಿ ಟ್ಯಾಕ್ಸ್ ಆಗಿರ್ಬೋದು, ಸರ್ವಿಸ್ ಟ್ಯಾಕ್ಸ್ ಆಗಿರ್ಬೋದು. ಈ ರೀತಿಯಾಗಿ ತೆರಿಗೆ ಮೂಲಗಳಿಂದ ಬಂದ ಆದಾಯ ಎಷ್ಟು ನಮ್ಮ ರಾಜ್ಯಕ್ಕೆ ಈ ವರ್ಷ, 3,15,050 ಲಕ್ಷ ಕೋಟಿ ರೂಪಾಯಿ. ನೆಕ್ಸ್ಟ್ ಇಲ್ಲಿ ಬಂಡವಾಳ ಮೂಲಗಳಿಂದ ಎಷ್ಟು ಸಂಗ್ರಹವಾಗಿದೆ, 190 ಕೋಟಿ ರೂಪಾಯಿ ನೋಡಿ ಸ್ನೇಹಿತರೆ. ಬಂಡವಾಳ ಮೂಲಗಳಿಂದ ಏನು ಆದಾಯ ಸಂಗ್ರಹ ಆಗಿಲ್ಲ. ಬಂಡವಾಳ ಮೂಲಗಳಿಂದ ಆದಾಯ ಸಂಗ್ರಹ ಅಂದ್ರೆ ಯಾವ ರೀತಿಯಪ್ಪ ಅಂದ್ರೆ ಸರ್ಕಾರದ ಆಸ್ತಿ ಪಾಸ್ತಿಗಳಿಗಿರ್ತಾವ, ಅವುಗಳನ್ನು ಲೀಸಿಗೆ ಕೊಟ್ಟಿರ್ತಾರೆ, ಅವುಗಳಿಂದ ಬಂದ ರೆಂಟ್ ಆಗಿರ್ಬೋದು, ಮತ್ತು ಸರ್ಕಾರದ ಕಂಪ್ನಿಗಳಿರ್ತಾವ, ಸಾರ್ವಜನಿಕ ದೊಡ್ಡ ದೊಡ್ಡ ಕೈಗಾರಿಕೆಗಳು ಇರ್ತಾವ, ಅವುಗಳಿಂದ ಬಂದ ಡಿವಿಡೆಂಡ್ ಅಂದರೆ ಲಾಭಾಂಶ ಆಗಿರ್ಬೋದು. ಈ ಮೂಲಗಳಿಂದ ಆದಾಯ ಸಂಗ್ರಹವಾಗಿರ್ತದೆ. ಇದನ್ನು ಬಂಡವಾಳ ಮೂಲಗಳಿಂದ ಸಂಗ್ರಹವಾಗಿದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ ವಿತ್ತೀಯ ಕೊರತೆ. ವಿತ್ತೀಯ ಕೊರತೆ ಅಂದರೆ ಫಿಸಿಕಲ್ ಡೆಫಿಸಿಟ್ ಸಾಲ ತಂದಿರೋದು. ಸಾಲವನ್ನು ಯಾವ ಮೂಲ ಎಷ್ಟು ತಂದಿದ್ದಾರಪ್ಪ ಅಂದ್ರೆ 1,32,000 ಕೋಟಿ ರೂಪಾಯಿಯನ್ನು ಈ ವರ್ಷದ ಬಜೆಟ್ಗೆ ಸಾಲದ ರೂಪದಲ್ಲಿ ತೆಗೆದುಕೊಂಡು ಬಂದಿರ್ತಾರೆ. ಸಾಲದ ರೂಪದಲ್ಲಿ ಯಾವ ರೀತಿಯಾಗಿ ತಗೊಂಡು ಬರ್ತಾರಪ್ಪ ಅಂದ್ರೆ ಸರ್ಕಾರದ ಪೇಪರ್ಸನ್ನು ದೊಡ್ಡ ದೊಡ್ಡ ಸಾರ್ವಜನಿಕ ಖಾಸಗಿ ಕಂಪನಿಗಳಿಗೆ ಅಡಮಾನವಿಟ್ಟು ಅಲ್ಲಿಂದ ಸಾಲ ತಂದಿರ್ತಾರೆ. ವರ್ಲ್ಡ್ ಬ್ಯಾಂಕಲ್ಲಿ ಅಡಮಾನವಿಟ್ಟು ಸಾಲ ತಂದಿರ್ತಾರೆ, ರಿಸರ್ವ್ ಬ್ಯಾಂಕಲ್ಲಿ ಅಡಮಾನವಿಟ್ಟು ಸಾಲ ತಂದಿರ್ತಾರೆ. ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯದ ದೊಡ್ಡ ದೊಡ್ಡ ಸಾರ್ವಜನಿಕ ಕಂಪ್ನಿಗಳ ಪೇಪರ್ಸ್ ಆಗಿರ್ಬೋದು, ಗೌರ್ಮೆಂಟ್ಸ್ ಪೇಪರ್ಸನ್ನು ಅಡಮಾನವಿಟ್ಟು ಏನಾದರೂ ಇಟ್ಟು ಸಾಲವನ್ನು ತೆಗೆದುಕೊಂಡು ಬಂದಿರ್ತಾರೆ. ನೆಕ್ಸ್ಟು
ಈ ವರ್ಷದ ಒಟ್ಟಾರೆ ಬಜೆಟ್ ಒಳಗೆ ಅಂದರೆ 2026-27 ಸಾಲಿನ ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ಗೆ ಒಟ್ಟಾರೆ GDPಯಲ್ಲಿ ಎಷ್ಟು ವಿತ್ತೀಯ ಕೊರತೆ ಕಂಡುಬರ್ತದಂತ ಅಂದಾಜು ಮಾಡಿರ್ತಾರೆ ಸ್ನೇಹಿತರೆ. 2.9ರಷ್ಟು ವಿತ್ತೀಯ ಕೊರತೆ ಕಂಡುಬರ್ತದಂತ ಅಂದಾಜು ಮಾಡಲಾಗಿದೆ. ಹೋದ ವರ್ಷದ ಬಜೆಟ್ನೊಳಗೆ ವಿತ್ತೀಯ ಕೊರತೆ ಎಷ್ಟು ಕಂಡುಬರ್ತಂತ ಅಂದಾಜು ಮಾಡಲಾಗಿತ್ತು. ಅವಾಗ ಸೇಮ್ ಎಷ್ಟೇ ಸ್ನೇಹಿತರೆ 2.9% ಅಷ್ಟು ಕಂಡುಬರ್ತಂತ ಅಂತ ಅಂದಾಜು ಮಾಡಲಾಗಿತ್ತು. ಈ ವರ್ಷನೂ ಅಷ್ಟೇ ಇದೆ ನೋಡಿ ಸ್ನೇಹಿತರೆ. ಸಾಲವನ್ನು ತೆಗೆದುಕೊಂಡು ಬಂದಿದ್ದ ಭಾಳ ಆಗೈತಿ. ಇವರು ಬಿಟ್ಟಿ ಯೋಜನೆಗಳು ಮಾಡಿ ಪ್ರತಿ ವರ್ಷ 1 ಲಕ್ಷ 1.5 ಲಕ್ಷ 2 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ತರೋದಾಗೈತಿ. ನೆಕ್ಸ್ಟ್ ಇಲ್ಲಿ ಈ ವರ್ಷದ ನಮ್ಮ ಬಜೆಟ್ಗೆ ಆದಾಯ ಯಾವ ಯಾವ ಮೂಲಗಳಿಂದ ಸಂಗ್ರಹವಾಗಿದೆ ಅಂತ ನಾವು ನೋಡ್ತಾ ಹೋಗೋದಾಗಿದ್ರೆ ಇಲ್ಲಿ ಗಣನೆಗೆ 1 ರೂಪಾಯಿ ಅಂತ ತೆಗೆದುಕೊಂಡು ಚರ್ಚೆ ಮಾಡ್ತಾ ಹೋಗೋಣ. ಯಾವ ರೀತಿಯಾಗಿ ಸಂಗ್ರಹವಾಗಿದೆಪ್ಪ ಅಂದ್ರೆ 1 ರೂಪಾಯಿದಲ್ಲಿ 49 ಪೈಸೆಯಷ್ಟು ರಾಜ್ಯ ತೆರಿಗೆ ಆದಾಯದಿಂದ ಸಂಗ್ರಹವಾಗಿದೆ ನೋಡಿ ಸ್ನೇಹಿತರೆ. ತೆರಿಗೆ ಮೂಲಗಳಿಂದ ಆಗಲೇ ಹೇಳಿದೆ ಅಲ್ಲ, ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರ್ಬೋದು, ಅಬಕಾರಿ ಟ್ಯಾಕ್ಸ್ ಆಗಿರ್ಬೋದು, GST ಆಗಿರ್ಬೋದು, ಸರ್ವಿಸ್ ಟ್ಯಾಕ್ಸ್ ಆಗಿರ್ಬೋದು, ಅವುಗಳಿಂದ 49% ಪೈಸೆಯಷ್ಟು ಆಗಿದೆ. ಮತ್ತು ಎರಡನೇ ಅತಿ ಹೆಚ್ಚು ಆದಾಯ ಯಾವ ಮೂಲಗಳಿಂದ ಸಂಗ್ರಹ ಮಾಡಿದೆಯಪ್ಪ ಅಂದರೆ ಬಂಡವಾಳ ಜಮೆ ಮತ್ತು ಸಾಲದ ರೂಪದಲ್ಲಿ ಸಾಲ ತಂದಿರೋದು ನೋಡಿ ಸ್ನೇಹಿತರೆ. 29 ಪೈಸೆಯನ್ನು ಸಾಲ ತಂದಾರ. ಅಂದರೆ 1 ರೂಪಾಯಿದಲ್ಲಿ 29 ಪೈಸೆಯಷ್ಟು ಸಾಲವನ್ನು ಎರವಲು ತೆಗೆದುಕೊಂಡು ಬಂದಾರೆ. ಅಂದರೆ ಅಲ್ಲಿ ಹೇಳಿದೆ ಅಲ್ಲ, 1,32,000 ಕೋಟಿ ರೂಪಾಯಿ ಸಾಲ ತಂದಾರಲ್ಲ, ಅದು 29% ಆಗ್ತದೆ ಇಲ್ಲಿ. ನೆಕ್ಸ್ಟು ಕೇಂದ್ರದ ತೆರಿಗೆ ಪಾಲಿನಿಂದ ಎಷ್ಟು ಆದಾಯ ಸಂಗ್ರಹವಾಗಿದೆ? 14 ಪೈಸೆ ಸಂಗ್ರಹವಾಗಿದೆ. ಕೇಂದ್ರದ ತೆರಿಗೆ ಪಾಲಿಂದ ಯಾವ ರೀತಿಯಪ್ಪ ಅಂದ್ರೆ ಪ್ರಸ್ತುತ ಕೇಂದ್ರದ 5ನೇ ಹಣಕಾಸು ಆಯೋಗದ ಒಂದು ವರದಿಯ ಪ್ರಕಾರ ನಮ್ಮ ರಾಜ್ಯಕ್ಕೆ ಪಾಲು ಎಷ್ಟು ಬರ್ತದೆ? 6% ಬರ್ತದೆ ಸ್ನೇಹಿತರೆ. ಅಂದರೆ ಟೋಟಲ್ ಆಗಿ 41% ಅಂತ ಶಿಫಾರಸು ಮಾಡಿದೆ ಸ್ನೇಹಿತರೆ. ಅದು ಯಾವುದು? 15ನೇ ಹಣಕಾಸು ಆಯೋಗ. ಅದರಲ್ಲಿ 6%ರಷ್ಟು ನಮ್ಮ ರಾಜ್ಯಕ್ಕೆ ಬರ್ತದೆ. ನೆಕ್ಸ್ಟು ಕೇಂದ್ರ ಸರ್ಕಾರದ ಸಹಾಯಧನದ ಮೂಲಕ ಎಷ್ಟು? 4 ಪೈಸೆ ಸಂಗ್ರಹ ಆಗ್ತದೆ. ನೆಕ್ಸ್ಟ್ ಇನ್ನುಳಿದ 4 ಪೈಸೆ ರಾಜ್ಯ ತೆರಿಗೆಯೇತರ ಮೂಲಗಳಿಂದ ಅಂದ್ರೆ ಬಂಡವಾಳ ಮೂಲಗಳಿಂದ ಸಂಗ್ರಹವಾಗ್ತದೆ. ಡಿವಿಡೆಂಡ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಆಗಲೇ ಹೇಳಿದೆಲ್ಲ, ಈ ಮೂಲಗಳಿಂದ ಸಂಗ್ರಹವಾಗ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ಇದನ್ನ ಇದೇ ಕನ್ನಡದಲ್ಲಿರೋ ಚಾಟನ ಇಲ್ಲೇ ಇಂಗ್ಲೀಷಲ್ಲಿ ಇದೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಈ ಮೇಲಿನ ಆದಾಯ ಸಂಗ್ರಹ ಮಾಡಿದಾರಲ್ಲ, ಇದನ್ನು ಯಾವ ಯಾವ ಮೂಲಗಳಿಗೆ ಎಷ್ಟು ವ್ಯಯ ಮಾಡ್ತಾರೆ ಅಂತ ತಿಳ್ಕೊತ ಹೋಗೋದಾಗಿದ್ರೆ ಇಲ್ಲಿ ಮೊದಲೇದಾಗಿ ಇಲ್ಲಿ ಸಾಲ ಮರುಪಾವತಿಗೆ, ಯಾವುದಕ್ಕ? ಸಾಲದ ಮರುಪಾವತಿಗೆ ಎಷ್ಟು ಖರ್ಚು ಮಾಡ್ತಾರೆ? 20 ಪೈಸೆ ಖರ್ಚು ಮಾಡ್ತಾರೆ ನೋಡಿ ಸ್ನೇಹಿತರೆ. ಈಗ ಆಗಲೇ ಹೇಳಿದ್ನಲ್ಲ, 29 ಪೈಸೆ ಏನು ಸಾಲ ತಂದಾರಲ್ಲ, ಅದರ ಪ್ರತಿಯಾಗಿ ಬಡ್ಡಿ ಕಟ್ಟಲಿಕ್ಕೆ 20 ಪೈಸೆ ಹೋಗ್ಬಿಡ್ತದೆ ಇಲ್ಲಿ 1 ರೂಪಾಯಿದಲ್ಲಿ. ಇನ್ನುಳಿದ 80 ಪೈಸೆದೊಳಗೆ ಎಲ್ಲ ಯೋಜನೆಗಳಿಗೆ ಮತ್ತು ಇಲಾಖೆಗಳಿಗೆ ಹಂಚಬೇಕಾಗ್ತದೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಇತರ ಸಾಮಾನ್ಯ ಸೇವೆಗಳಿಗೆ, ರಾಜ್ಯದ ಇತರ ಯಾವುದೇ ಸಾಮಾನ್ಯ ಸೇವೆಗಳಿಗೆ ಎಷ್ಟು? 18 ಪೈಸೆಯನ್ನು ಖರ್ಚು ಮಾಡ್ತಾರೆ. ನೆಕ್ಸ್ಟು ಸಮಾಜ ಕಲ್ಯಾಣ ಇಲಾಖೆ ಸೇವೆಗಳಿಗೆ ಎಷ್ಟು ಖರ್ಚು ಮಾಡಿದಾರ? 15 ಪೈಸೆ ಎಷ್ಟು ಖರ್ಚು ಮಾಡ್ತಾರೆ. ನೆಕ್ಸ್ಟು ಇತರ ಆರ್ಥಿಕ ಸೇವೆಗಳಿಗೆ 14 ಪೈಸೆಯನ್ನು ಖರ್ಚು ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ, ರೈತದ ಬೆನ್ನೆಲುಬು, ದೇಶದ ಬೆನ್ನೆಲುಬು ರೈತ, ಅದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ? ಇಲ್ಲಿ 13 ಪೈಸೆ ಎಷ್ಟು ಖರ್ಚು ಮಾಡಿದ್ದಾರೆ. ನೆಕ್ಸ್ಟು ಒಂದು ದೇಶ ಅಥವಾ ರಾಜ್ಯ ಪ್ರಗತಿ ಆಗ್ಬೇಕಂದ್ರೆ ಆ ದೇಶದ ಶಿಕ್ಷಣ ವ್ಯವಸ್ಥೆ ಪ್ರಗತಿಯಲ್ಲಿ ಇರ್ಬೇಕಂತ ಹೇಳ್ತಾರೆ, ಅದಕ್ಕೆ 10 ಪೈಸೆ ಎಷ್ಟು ಖರ್ಚು ಮಾಡ್ತಾರೆ. ನೆಕ್ಸ್ಟು ಆರೋಗ್ಯಕ್ಕೆ 4 ಪೈಸೆಯನ್ನು ಖರ್ಚು ಮಾಡಿದ್ದಾರೆ. ನೆಕ್ಸ್ಟು ಇತರ ಸಾಮಾಜಿಕ ಸೇವೆಗಳಿಗೆ 3 ಪೈಸೆ ಎಷ್ಟು ಖರ್ಚು ಮಾಡಿದ್ದಾರೆ. ನೀರು ಪೂರೈಕೆ ಮತ್ತು ನೈರ್ಮಲ್ಯಕ್ಕೆ 3 ಪೈಸೆ ಎಷ್ಟು ಖರ್ಚು ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಬಿಟ್ಟು ಇತರ ಸಾಮಾನ್ಯ ಯೋಜನೆಗಳಿಗೆ ಸಿಕ್ಕಾಪಟ್ಟಿ ಖರ್ಚು ಮಾಡ್ತಾರೆ ಸ್ನೇಹಿತರೆ. ಇದನ್ನೇ ಇಲ್ಲಿ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಕೊಟ್ಟರೆ ಎಷ್ಟು ಹೆಲ್ಪ್ ಆಗ್ಬೋದು, ಒಂಥರ ಇಲ್ಲೇ ರೈತರಿಗೆ ಕೊಟ್ಟರೆ ಎಷ್ಟು ಹೆಲ್ಪ್ ಆಗ್ಬೋದು, ಕೃಷಿಗೆ. ಇದೇ ಚಾರ್ಟನ್ನು ಇಲ್ಲೇ ಇಂಗ್ಲೀಷ್ ಒಳಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಈ ವರ್ಷದ ಬಜೆಟ್ ಒಳಗೆ ವಲಯವಾರುಗಳ ಆದಾಯ ಹಂಚಿಕೆ ಯಾವ ರೀತಿಯಾಗಿದೆ ಅಂತ ತಿಳ್ಕೊತ ಹೋಗೋದಾಗಿದ್ರೆ ಅತಿ ಹೆಚ್ಚಾಗಿ ಯಾವುದಕ್ಕೆ ಈ ವರ್ಷದ ಬಜೆಟ್ನೊಳಗೆ ನೀಡಿದಾರಪ್ಪ ಅಂದ್ರೆ ಶಿಕ್ಷಣಕ್ಕೆ ನೀಡಿದ್ದಾರೆ ನೋಡಿ ಸ್ನೇಹಿತರೆ. ಶಿಕ್ಷಣಕ್ಕೆ ಎಷ್ಟು ಕೊಟ್ಟಿದ್ದಾರೆ? 47,224 ಕೋಟಿ ರೂಪಾಯಿನ ಶಿಕ್ಷಣಕ್ಕೆ ನೀಡಿರ್ತಾರೆ. ನೆಕ್ಸ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,929 ಕೋಟಿ ರೂಪಾಯಿನ ಕೊಟ್ಟಿರ್ತಾರೆ. ಯಾಕಂದ್ರೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಐತಲ್ಲ, ಆ ಯೋಜನೆ ಕೊಡಾಕ ಅಲ್ಲಿ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ 28,000 ಕೋಟಿ ರೂಪಾಯಿನ ಈ ಸಲ ಇಟ್ಟಿದ್ದಾರೆ ಬಜೆಟ್ನೊಳಗೆ. ನೆಕ್ಸ್ಟು ಇಂಧನ ಇಲಾಖೆಗೆ
ಎಷ್ಟು ಎಷ್ಟು ಅನುದಾನ ನೀಡಿದ್ದಾರೆ? 29,947 ಕೋಟಿ ರೂಪಾಯಿಯನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ನೀರಾವರಿಗೆ 22,436 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ 26,559 ಕೋಟಿ ಕೊಟ್ಟಿದ್ದಾರೆ. ಲೋಕೋಪಯೋಗಿ ಮತ್ತು ಸಾರಿಗೆ ಇದಕ್ಕೆ 23,100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಮತ್ತು ವಸತಿಗೆ 22,203 ಕೋಟಿ ಕೊಟ್ಟಿದ್ದಾರೆ. ಕಂದಾಯ ಇಲಾಖೆಗೆ 19,843 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ 17,817 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಸಮಾಜ ಕಲ್ಯಾಣ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರೆ? 18,612 ಕೋಟಿ ಕೊಟ್ಟಿದ್ದಾರೆ. ಗೃಹ ಇಲಾಖೆಗೆ 11,424 ಕೋಟಿ ಕೊಟ್ಟಿದ್ದಾರೆ. ಮತ್ತು ಕೃಷಿಗೆ 8,373 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಭಾಳ ಕೊಟ್ಟಾರ ಬಿಡಪ್ಪ. ಇದನ್ನೇ ಇಲ್ಲಿ ಫ್ಲೋ ಚಾರ್ಟ್ ಒಳಗೆ ತೋರಿಸಿದ್ದಾರೆ, ಯಾವ ಇಲಾಖೆಗೆ ಎಷ್ಟು ಕೊಟ್ಟಿದ್ದಾರೆ ಅಂತ. ಒಟ್ಟಾರು ಕ್ಷೇತ್ರವಾರು ಅನುದಾನ ಹಂಚಿಕೆಯನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸನ್ಮಾನ್ಯ ಶ್ರೀ ಕರ್ನಾಟಕದ ಪ್ರಸ್ತುತ ಹಣಕಾಸು ಸಚಿವರಂತ ಸಿದ್ದರಾಮಯ್ಯ ಅವರು ತಮ್ಮ ವೃತ್ತಿ ಜೀವನದ ರಾಜ್ಯ ಬಜೆಟ್ ಯಾವ ರೀತಿಯಾಗಿ ಮಂಡನೆ ಮಾಡಿದಾರಂತ ವರ್ಷ ಅವರು ತಿಳ್ಕೊತ ಹೋಗೋದಾಗಿದ್ರೆ 1995 ಮೊದಲೇ ಬಾರಿಗೆ ಅವರು ಬಜೆಟ್ ಮಂಡನೆ ಮಾಡ್ತಾರೆ. ಪ್ರಸ್ತುತ 2026 17ನೇ ಬಜೆಟ್ ಮಂಡನೆ ಮಾಡಿದಾರೆ ನೋಡಿ ಸ್ನೇಹಿತರೆ ಇವರು. ಹಾಗಾದರೆ 1995 ಏನು ಬಜೆಟ್ ಮಂಡನೆ ಮಾಡ್ತಾರಲ್ಲ ಅವಾಗ ಆ ಬಜೆಟ್ ಗಾತ್ರ ಎಷ್ಟಿತ್ತಪ್ಪ ಅಂದ್ರೆ ಕೇವಲ 10,859 ಕೋಟಿ ರೂಪಾಯಿ ಇತ್ತು ನೋಡಿ ಸ್ನೇಹಿತರೆ. ನಮ್ಮ ರಾಜ್ಯದ ಬಜೆಟು ಯಾವಾಗ 1995 ದೇವೇಗೌಡರ ಮುಖ್ಯಮಂತ್ರಿ ಇದ್ದಾಗ. ನೆಕ್ಸ್ಟ್ ಈಗ ಪ್ರಸ್ತುತ ಎಷ್ಟಿದೆ? 2026-27 ಸಾಲಿನೊಳಗೆ 4.48 ಲಕ್ಷ ಕೋಟಿ ರೂಪಾಯಿ ನೋಡಿ ಸ್ನೇಹಿತರೆ. ವರ್ಷದಿಂದ ವರ್ಷ ಅವರು ಎಷ್ಟು ಬೆಳವಣಿಗೆ ಆಗ್ತಾ ಬಂದಿದೆ ಅಂತ ನೋಡ್ತಾ ಹೋಗ್ರಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಈ ವರ್ಷದ ನಮ್ಮ ಬಜೆಟ್ನಲ್ಲಿ ಈ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿದಾವ. ಆ ಯೋಜನೆಗಳಿಗೆ ಎಷ್ಟು ಅನುದಾನ ಇಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ 55,665 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಅನುದಾನ ಇಟ್ಟಿದ್ದಾರೆ? 28,608 ಕೋಟಿ ರೂಪಾಯಿನ ಗೃಹಲಕ್ಷ್ಮಿ ಯೋಜನೆಗೆ ಇಟ್ಟಿದ್ದಾರೆ. ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆಗೆ 10,600 ಕೋಟಿ ಸ್ನೇಹಿತರೆ, ಇದು ಕೋಟಿಲಿ ನಡೀತಿದೆ. ನೆಕ್ಸ್ಟ್ ಗೃಹ ಜ್ಯೋತಿ ಯೋಜನೆಗೆ ಇದು 9,657 ಕೋಟಿ ರೂಪಾಯಿ ನೀಡಿರ್ತಾರೆ. ನೆಕ್ಸ್ಟ್ ಶಕ್ತಿ ಯೋಜನೆಗೆ ಫ್ರೀ ಬಸ್ಗೆ ಎಷ್ಟು ಕೊಟ್ಟಿದ್ದಾರೆ? 5,300 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ. ಎಷ್ಟು? 5,300 ಕೋಟಿ. ನೆಕ್ಸ್ಟ್ ಯುವ ನಿಧಿ ಯೋಜನೆಗೆ 15 ಕೋಟಿ ರೂಪಾಯಿನ ಮೀಸಲಿಟ್ಟಿರ್ತಾರೆ ನೋಡಿ ಸ್ನೇಹಿತರೆ. ಈ ವರ್ಷದ ಬಜೆಟ್ನೊಳಗೆ ಯುವ ನಿಧಿ ಯೋಜನೆಯನ್ನ ಕೊಲಾಪ್ಸ್ ಮಾಡ್ತೇವೆ ಅಂತ ಹೇಳಿದಾರೆ, ತೆಗೆದು ಹಾಕ್ತೇವೆ ಅಂತ ಹೇಳಿದಾರೆ. ಆದರೂ ಕೂಡ ಈ ಬಜೆಟ್ನೊಳಗೆ 1,500 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ಈ ಹಣ ಎಲ್ಲಿ ಪೋಲ್ ಆಗ್ತದೆ ಅಂತ ಗೊತ್ತಿಲ್ಲ. ಹೋದ ವರ್ಷದ ಬಜೆಟ್ನೊಳಗೆ ಯುವ ನಿಧಿಗೆ 500 ಕೋಟಿ ರೂಪಾಯಿ ಇಟ್ಟಿದ್ದಾರೆ ಕೇವಲ. ಈ ಸಲ 1,500 ಕೋಟಿ ರೂಪಾಯಿ ಇಟ್ಟು ಕೂಡ ಈ ಯೋಜನೆಯನ್ನು ಸ್ಥಗಿತ ಮಾಡ್ತೇವೆ ಅಂತ ಹೇಳಿದಾರೆ. ಈ ಬಜೆಟ್ನೊಳಗೆ ಮಂಡನೆ ಮಾಡೋದು ಈ ಹಣ ಎಲ್ಲಿ ಪೋಲ್ ಆಗ್ತದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ರಾಜ್ಯದ ಆರ್ಥಿಕತೆಯ ವಲಯವಾರು ಯಾವ ರೀತಿ ಪ್ರಗತಿಯಾಗಿದೆ ಅಂತ ನೋಡ್ತಾ ಹೋಗೋದಾಗಿದ್ರೆ ಅತಿ ಹೆಚ್ಚಾಗಿ ಸೇವಾ ವಲಯ ಪ್ರಗತಿಯಲ್ಲಿ ಕಂಡು ಬರ್ತದೆ. 2025-26ನೇ ಸಾಲಿನೊಳಗೆ ಎಷ್ಟು? 69.87% ಸೇವಾ ವಲಯ ಪ್ರಗತಿಯಾಗಿದೆ. ನೆಕ್ಸ್ಟ್ ಕೈಗಾರಿಕಾ ವಲಯ ಎರಡನೇ ಅತಿ ಹೆಚ್ಚು ಪ್ರಗತಿಯಾದಂಥ ವಲಯ 19.36% ಪ್ರಗತಿಯಾಗಿದೆ. ನೆಕ್ಸ್ಟ್ ಕೃಷಿ ವಲಯ 10.77% ಪ್ರಗತಿಯಾಗಿದೆ. ನೆಕ್ಸ್ಟ್ ಸ್ನೇಹಿತರೆ, ಮುಖ್ಯಮಂತ್ರಿ ಕೃಷಿ ವಿಸ್ತರಣಾ ಯೋಜನೆಯಡಿ ನಮ್ಮ ರಾಜ್ಯದ ಒಟ್ಟು 83 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡಬೇಕಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದೊಂದು ಚಲೋ ಘೋಷಣೆ ಮಾಡಿದ್ದಾರೆ. ಇದನ್ನು ಕೂಡ ಜಾರಿಗೆ ತರ್ತಾರಿಲ್ಲ ಗೊತ್ತಿಲ್ಲ, ಬಜೆಟ್ನಾಗ ಅಷ್ಟ ಹೇಳ್ಬೋದು. ಹಾಗಾದರೆ 83 ಲಕ್ಷ ರೈತರಿಗೆ ಸುಮಾರು 70,000 ಕೋಟಿ ರೂಪಾಯಿಯನ್ನು ಸಾಲ ವಿತರಣೆ ಮಾಡ್ಬೇಕಂತ ಒಂದು ಯೋಜನೆಯನ್ನು ಜಾರಿಗೆ ತರಬೇಕಂತ ಚಿಂತನೆ ಮಾಡಿದಾರ, ತರ್ತಾರಿಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ತಲಾ ಆದಾಯ ವರ್ಷಗಳವಾರು ಯಾವ ರೀತಿ ಪ್ರಗತಿಯಲ್ಲಿದೆ ಅಂತ ನೋಡ್ತಾ ಹೋಗೋದಾದರೆ ಇಲ್ಲೇ ಬ್ಲೂ ಚಾರ್ಟಲ್ಲಿರೋದು ಕರ್ನಾಟಕದ್ದು, ಯೆಲ್ಲೋ ಚಾರ್ಟಲ್ಲಿರೋದು ಭಾರತದ ಸ್ನೇಹಿತರೆ. ಹಾಗಾದರೆ ಯಾವ ರೀತಿಯಾಗಿ ಪ್ರಗತಿಯಾಗಿದೆ ಅಂತ ನೋಡ್ತಾ ಹೋಗೋದಾದರೆ 2016-17 ಸಾಲಿನೊಳಗೆ ನಮ್ಮ ರಾಜ್ಯದ ತಲಾ ಆದಾಯ ಎಷ್ಟಿತ್ತು? ಪರ್ ಕ್ಯಾಪಿಟಲ್ ಇನ್ಕಮು 1,69,898 ರೂಪಾಯಿ ಇತ್ತು ನಮ್ಮ ರಾಜ್ಯದ್ದು. ಹಾಗಾದರೆ ನಮ್ಮ ದೇಶದ್ದು ಎಷ್ಟಿತ್ತಪ್ಪ ಅಂದರೆ 1,04,880 ಸ್ನೇಹಿತರೆ. ನೋಡಿ ಸ್ನೇಹಿತರೆ, ದೇಶಕ್ಕೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯದ್ದೇ ಅತಿ ಹೆಚ್ಚಿದೆ ನೋಡಿ ಸ್ನೇಹಿತರೆ ಇಲ್ಲಿ. ನೆಕ್ಸ್ಟ್ ಪ್ರಸ್ತುತ 2025-26 ಇದು ಅಪ್ಡೇಟೆಡ್ ನೆನಪಿಟ್ಕೋಬೇಕಾಗ್ತದೆ. ನಮ್ಮ ರಾಜ್ಯದ ಒಟ್ಟು ತಲಾ ಆದಾಯ ಎಷ್ಟಿದೆಯಪ್ಪ ಅಂದರೆ 4,33,326 ರೂಪಾಯಿ ಇದೆ ನೋಡಿ ಸ್ನೇಹಿತರೆ. ತಲಾ ಆದಾಯದೊಳಗೆ 3ನೇ ಸ್ಥಾನದೊಳಗೆ ಇದೇವೆ ನಾವು. ಹಾಗಾದರೆ ನಮ್ಮ ದೇಶದ ತಲಾ ಆದಾಯ ಎಷ್ಟಿದೆ ಪ್ರಸ್ತುತ?
2,19,575 ರೂಪಾಯಿ ಇದೆ ನೋಡಿ ಸ್ನೇಹಿತರೆ. ನಮ್ಮ ರಾಜ್ಯದ್ದೇ ಜಾಸ್ತಿ ಇದೆ ದೇಶಕ್ಕೆ ಕಂಪೇರ್ ಮಾಡಿದರೆ. ನೆಕ್ಸ್ಟು ಈ ವರ್ಷದ ಬಜೆಟ್ನೊಳಗೆ ವಿವಿಧ ಇಲಾಖೆಗಳ ನೇಮಕಾತಿಗಳನ್ನು ಕೂಡ ನಾವು ಘೋಷಣೆ ಮಾಡ್ತೇವೆ ಅಂತ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಮೊನ್ನೆ ಧಾರವಾಡದಲ್ಲಿ ನಡೆದಂಥ ಒಂದು ಉಗ್ರವಾದ ಹೋರಾಟದ ಪ್ರತಿಯಾಗಿ ಈ ನೇಮಕಾತಿಗಳನ್ನು ಮಾಡ್ಕೊತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಮಾರ್ಚ್ 23ನೇ ತಾರೀಕು, ಯಾವಾಗ ಮಾರ್ಚ್ 23ರಂದು ಎಲ್ಲ ಇಲಾಖೆಗಳ ನೇಮಕಾತಿ ಮಾಡ್ತೇವೆ ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹಾಗಾದರೆ ಯಾವ ಇಲಾಖೆಗಳ ಎಷ್ಟಪ್ಪ ಅಂದ್ರೆ, ಶಾಲಾ ಕಾಲೇಜುಗಳ ಹುದ್ದೆಗಳಿಗೆ 15,000 ನೇಮಕಾತಿ ಮಾಡ್ಕೊತೇವೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು 2,000 ನೇಮಕಾತಿ ಮಾಡ್ಕೊತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ವಿಶ್ವವಿದ್ಯಾಲಯಗಳ ಬೋಧಕ ಹುದ್ದೆಗಳಿಗೆ 2,000 ನೇಮಕ ಮಾಡ್ಕೊತೇವೆ ಅಂತ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳಿಗೆ 2,000 ನೇಮಕಾತಿ ಮಾಡ್ಕೊತೇವೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಆರೋಗ್ಯ ಇಲಾಖೆಗೆ 2,500 ನೇಮಕ ಮಾಡ್ಕೊತೇವೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಗೃಹ ಇಲಾಖೆಗೆ PS ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, DR ಆಗಿರ್ಬೋದು ಮತ್ತು KSRP ಎಲ್ಲ ಕೂಡಿ 8,000 ನೇಮಕಾತಿಗಳನ್ನು ಮಾಡ್ಕೊತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಮಾರ್ಚ್ 23ರಿಗೆ ಜಾರಿಗೆ ಅಧಿಸೂಚನೆ ಹೊರಡಿಸ್ತೇವೆ ಅಂತ ಹೇಳಿದ್ದಾರೆ. ಇನ್ನೂ ಬಿಡ್ತಾರಲ್ಲ ಗೊತ್ತಿಲ್ಲ, ಬಿಟ್ಟಾಗ ಕರೆಯುವ ಸ್ನೇಹಿತರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲಾದ ಅಡ್ಡವಾರಿ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆ ತಿಳಿಸಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.